ಸರ್ ಇವ ನೋಡ್ರಿ ಸರ್ ಬಂದಿರೋ 3 ಲೆಟ್ರ್ 2 ದಿನ ಹಿಂದೆ ಮುಂದೆ ಬಂದವು ನೋಡ್ರಿ. ಕೊಡ್ರಿ ಇಲ್ಲಿ ನೋಡೋಣ ಏನು ಲೆಟ್ರ್ ಅವು. ಇವ ನೋಡ್ರಿ ಸರ್ ತಗೋರಿ. ನಾನು ಹೋಗಿ ಹಂಗಂದ್ರೆ ಚಾ ಕೆಟ್ಟಿರ್ತೀನಿ ಸರ, ನೀವು ಬರ್ರಿ ಜಳಕ ಮಾಡಿ. ಮೋನಿಕಾ, ಇದು 2 ಲೆಟ್ರು ನಮ್ಮ ಆಫೀಸಿಂದನೇ ಬಂದವು. ಒಂದು ನಿನ್ನ ಹೆಸರಲ್ಲೇ, ಒಂದು ನನ್ನ ಹೆಸರಲ್ಲೇ, ಇನ್ನೊಂದು ಯಾವುದೋ ಲಾಯರ್ ಆಫೀಸಿಂದ ಬಂದೈತಪ್ಪ. ಇದು ಯಾವುದು ಏನೋ ತಡಿ ನೋಡ್ತೀನಿ ಒಂದು ನಿಮಿಷ. ಯಪ್ಪ ದೇವಾ ಪರಮಾತ್ಮ, ಏನಾಗೋತಿದು. ಯಾಕೆ ರಮೇಶ್ ಏನಾಯ್ತು? ಯಾರು ಕಳ್ಸಿರೋದು ಲೆಟ್ರು? ಏನು ಹೇಳಿ ನಾನು, ಆಯಿತು ನಮ್ಮ ಜೀವನ ಎಲ್ಲ ಬರ್ಬಾದಾಗೋಯ್ತು. ಯಪ್ಪ ಹಿಂಗೆಲ್ಲ ಆಗುತ್ತೆ ನಿಜವಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು. ನಂದು ನಿಂದು ಸಸ್ಪೆಂಡ್ ಆರ್ಡರು, ನಮ್ಮ ಮೇಲಿರೋ ಕಂಪ್ಲೇಂಟ್ದು ಎಲ್ಲ ಬಗೆಹರಿಯವರೆಗೂ ನಾವಿಬ್ಬರು ಸಸ್ಪೆಂಡ್ ಒಳಗಿರ್ತೀವಿ ಅಂತ ಐತಿ. ಹಾಂ, ಇಷ್ಟು ಮಂತ್ ಅಷ್ಟು ಮಂತ್ ಅಂತ ಏನಿಲ್ಲ. ನಿಮ್ಮ ಕೇಸ್ ಬಗೆಹರಿದು ನೀವು ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ನೀವು ನಿಮ್ಮನ್ನು ಸಸ್ಪೆಂಡಲ್ಲಿ ಇಡಲಾಗುವುದು ಅಂತ ಐತಿ ಲೆಟ್ರ್ನಾಗ. ಆಯಿತು, ಕತೆ ಮುಗೀತು, ನಮ್ಮ ಕತೆ ಮುಗೀತು ಅಷ್ಟ. ಅಲ್ಲ ರಮೇಶ್, ಏನು ಹೇಳ್ತಿದ್ದೀರಾ? ನನ್ನನ್ನು ಸಸ್ಪೆಂಡ್ ಮಾಡಾರ? ನಾನು ಸಸ್ಪೆಂಡ್ ಆಗಿನ? ಕೊಡಿ ಇಲ್ಲಿ. ಹೌದಲ್ಲ, ನನಗೂ ಸೇಮ್ ಐತಿ. ಅಯ್ಯೋ ರಮೇಶ್, ಏನು ಮಾಡ್ಬೇಕು ರಮೇಶ್ ನಾವೀಗ? ಎಷ್ಟು ತಿಂಗಳು ಏನು ಅಂತ ಏನೂ ಇಲ್ಲ ಅಲ್ಲ. ನಾಳೆ ಆಫೀಸಿಗೆ ಹೋಗೋಣ? ಬೇಡ ಬೇಡ ಬೇಡ, ಈಗಲೇ ಆಫೀಸಿಗೆ ಹೋಗೋಣ. ಇದು ಏನಂತ ಕೇಳ್ಬೇಕು ನಾನು. ನಂಗೆ ನಿಜವಾಗ್ಲೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಕೆಲಸನೇ ಇಲ್ಲ ಅಂದರೆ ನನ್ನ ಕತೆ ಇನ್ನು ಮುಂದೆ. ಅಯ್ಯೋ ಅಯ್ಯೋ. ಆಫೀಸಿಗೆ ಹೋದರೂ ಏನು ಯೂಸ್ ಇಲ್ಲ ಮೋನಿಕಾ. ಸಸ್ಪೆಂಡ್ ಆರ್ಡರು DC ಆಫೀಸಿಂದ ಬಂದಿರೋದು. ಕರೆಕ್ಟಾಗಿ ನೋಡ್ಕೊ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಅವಳು ಗೀತಾ ಕಂಪ್ಲೇಂಟ್ ವಾಪಸ್ ತಗೊಂಡು ಈ ಕೇಸ್ ಖುಲಾಸೆ ಆಗಬೇಕು ಒಂದು, ಇಲ್ಲ ನಾವು ಇಬ್ಬರು ಫೈಟ್ ಮಾಡಿ ನಾವು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಒಂದು. ಅಲ್ಲಿವರೆಗೂ ನಮಗೇನು ದಾರಿ ಇಲ್ಲ. ಈ ಕೋರ್ಟ್ ಕೇಸು ಕಚೇರಿ ಎಲ್ಲ ಬೇಗ ಮುಗಿಯುತ್ತನ್ನೋದು ಡೌಟ್ ನಂಗೆ. ನಮ್ಮಪ್ಪ ಹೇಳ್ದ ಬ್ಯಾಡ್ಲೆ ಅಂತ ಭಾಳ ಎಚ್ಚರಿಸ್ದ. ಅದಕ್ಕಲ್ಲ ನಂಗೆ ಕೆಲಸ ಹೋಗುತ್ತನ್ನ ಹೆದರಿಕೆಗೇನೆ ನಮ್ಮಪ್ಪ ನಿನ್ನನ್ನು ಮನ್ಯಾಗ ತಂದು ಇಟ್ಕೊಂಡಿದ್ದ. ನಾನು ಅದನ್ನೇನು ಅರ್ಥ ಮಾಡ್ಕೊಳ್ದ ನಾವು ಒಪ್ಪಗ ನೋವು ಮಾಡಿ ಕಳಿಸ್ಬಿಟ್ಟೀನಿ. ಆಯಿತು ಇರು, ನಾನು ಸ್ವಲ್ಪ ಫ್ರೆಶ್ ಆಗಿ ನಮ್ಮ ಲಾಯರ್ ಆಫೀಸ್ ಹತ್ರ ಹೋಗಿ ಬರ್ತೀನಿ. ಬೇರೆ ಏನಾದ್ರು ಮಾಡ್ಬೋದಾ ಅಂತ ನೋಡಿ ಕೇಳ್ತೀನಿ. ಏನು ಮಾಡೋಕ್ಕಾಗಲ್ಲ ಈಗ, ಮುಗೀತು, ಏನು ಮಾಡೋಕ್ಕಾಗಲ್ಲ. ಅದು ಇನ್ನೊಂದು ಲೆಟ್ರ್ ಐತಲ್ಲ, ಅದೇನು? ಅದು ನೀನು ಏನ್ ಕಳ್ಸೋಣ? ಅದ್ರಾಗ ಏನೈತೆ ನೋಡ್ರಿ. ಅದು ನಮ್ಮ ಅತ್ತಿ ಕಳಿಸಿರೋದದು. ನಮ್ಮ ಅಪ್ಪನಿಗೆ ಅರ್ಧ ಆಸ್ತಿ ಬೇಕು. ನಮ್ಮ ಅಪ್ಪನ ಆಸ್ತಿ ನೀನೊಬ್ಬತ್ತಿ ತಿನ್ನಕತ್ತಿದ್ದಿ, ನನಗೂ ಅರ್ಧ ಆಸ್ತಿ ಬೇಕು, ನಾನೇನು ಅಪ್ಪನ ಮಗಳಲ್ಲ ಅಂತ ನಮ್ಮ ಅತ್ತಿ ಲಾಯರ್ ನೋಟಿಸ್ ಕಳ್ಸ್ಯಾಳ. ಈಗ ಅದು ಬೇರೆ ಐತಿ ಕೇಸ್. ಇನ್ನು ಕೇಸ್ ಆಕಿನೂ ಅವತ್ತು ಬಂದಿದ್ಲು ಏನೋ ಮಾತಾಡ್ಬೇಕಂತೇಳಿ. ಮತ್ತು ನಮ್ದು ಏನೇನೋ ಇಲ್ರಗಳಿತ್ತಲ್ಲ, ಹೋಗ್ಬಿಟ್ರು ಅವ್ರ ತಾಯಿ ಮಗಳು. ಈಗ ಆಕಿನೂ ಕೇಸ್ ಹಾಕೇಳಿ ಮನಿ ಮೇಲೆ ಮತ್ತು ಹೊಲದ ಮೇಲೆಲ್ಲ. ಆಯಿತು, ಏನು ಉಳಿಲಿಲ್ಲ ನೋಡು ಹೇಳ್ತಾರಲ್ಲ, ಕೆಟ್ಟದ್ದು ಟೈಮು ಶುರುವಾತಂದ್ರೆ ಹೆಂಗೆ ಒಂದರಿಂದ ಒಂದು ಬರ್ತಾವ ಅನ್ನೋದಕ್ಕೆ ನಾವ ಸಾಕ್ಷಿ. ಈಗ ಆಕಿ ಮನೆ ಮೇಲೆ ಕೇಸ್ ಹಾಕ್ಯಾಳ. ಈಗ ನಮ್ಮ ಅತ್ತಿ ಆಕಿಗೆ ಇನ್ನೇನು ಕೊಡಬೇಕೋ ಏನು ಕತ್ತಿಯೋ ನೋಡೋಣ. ಈಗ ಆಯಿತು, ನೀ ಅಳ್ಬೇಡ, ಸಮಾಧಾನ ಮಾಡ್ಕೊ, ಹೋಗು, ನೀ ಫ್ರೆಶ್ ಆಗು. ನಾನು ಸ್ವಲ್ಪ ಇಲ್ಲೇ ಅಡ್ಡಾಕ್ತೀನಿ. ನಾನು ಅದು ನೀರು ಆಫ್ ಮಾಡೋಕ್ಕೆ ಹೇಳ್ಬಿಡು, ನಾನೀಗ ಸ್ನಾನ ಮಾಡಲ್ಲ. ನಾನು ಸ್ವಲ್ಪ ಮಲಗ್ತೀನಿ, ನಂಗೆ ಸಮಾಧಾನ ಇಲ್ಲ. ಸ್ವಲ್ಪ ಮಲಗಿದ್ದು ಆಮೇಲೆ ಸಾಯಂಕಾಲದ ಮೇಲೆ ನಾನೆಲ್ಲ ಲಾಯರ್ ಹತ್ರ ಹೋಗಿ ಬರ್ತೀನಿ. ಸರಿ, ಹೋಗು ನೀನು. ರಮೇಶ್, ಲಾಯರ್ ಆಫೀಸ್ಗೆ ನಾವು ಹೋಗೋಣ ಬೇಡ ಅಂತ ಹೇಳಲ್ಲ, ನಾನು ಬರ್ತೀನಿ. ನಿಮ್ಮ ಹೆಂಡತಿ ಮನೆಗೆ ಹೋಗೋಣ, ಅವಳಿಗೆ ಕೈಕಾಲಾದರೂ ಬಿದ್ದು ಕೇಸ್ ವಾಪಸ್ ತೊಗೊಳಕ್ಕೆ ಹೇಳೋಣ. ಯಾಕಂದ್ರೆ ನಮ್ಮ ಕೆಲಸ ಇಲ್ದ ನಂಗೆ ಇರೋಕ್ಕಾಗಲ್ಲ. ನಾ ರೊಕ್ಕ ಕೊಡ್ತೀನಿ ಅಂತನ ನಮ್ಮ ಅತ್ತಿನೂ ನಾನು ನೋಡ್ಕೊಳ್ಳೋದು. ನಾ ರೊಕ್ಕ ಕೊಡ್ತೀನಿ ಅಂತನ ನನ್ನ ಎಲ್ಲರೂ ಮಾತಾಡಿಸ್ತಾರೆ, ನನ್ನ ಹತ್ರ ರೊಕ್ಕ ಐತಂತ. ನನ್ನ ಕೆಲಸ ಇಲ್ಲಾರ್ದಾಗ ನಾನು ಎಲ್ರದ್ದು ನೋಡ್ಕೊಂಬಿಟ್ಟೀನಿ. ಇಲ್ಲ, ಬನ್ನಿ ನಿಮ್ಮ ಹೆಂಡತಿ ಹತ್ರ ಹೋಗೋಣ, ಅವ್ರ ಊರಿಗೆ ಹೋಗೋಣ. ಅವಳು ಕಾಲು ಕೈಗೆ ಬಿದ್ದಾದರೂ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳೋಣ. ಬನ್ನಿ. ಇಲ್ಲ ಮೋನಿಕಾ,
ಅವಳು ಕೇಸ್ ವಾಪಸ್ ಅವಳು ತೊಗೊಂಡ್ರು ಅವರು ತಾಯಿ ಮತ್ತು ಅವಳ ಅಣ್ಣ ವಾಪಸ್ ತೊಗೊಳಿಸ್ಕೊಡಲ್ಲ. ನಂಗೆ ಗೊತ್ತು, ಅವ್ಳು ನನ್ನ ಮೇಲೆ ಭಾಳ ಸಿಟ್ಟೈತಿ. ಇಲ್ಲ, ಒಂದು ಕೆಲಸ ಮಾಡೋಣ. ಇವಾಗ ಲಾಯರ್ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಣ್ಣನ ಮನೆಗೆ ಹೋಗೋಣ. ಅಲ್ಲೋಗಿ ನಿಮ್ಮ ಅಪ್ಪಾಜಿಗೆ ನಿಮ್ಮ ತಾಯಿಯವ್ರಿಗೆ ಹೇಳಿ ಆ ಕೆತ್ರ ಮಾತಾಡೋಕೆ ಹೇಳೋಣ. ಅವ್ರು ಮಾತಾಡಿದ್ರೆ ಭಾಳ ಮಾಡಿ ತಗೋತಾಳ ಅನ್ಸತ್ತೆ ಆಕಿ ವಾಪಸ್ ಕಂಪ್ಲೇಂಟ್. ಮಾತಾಡ್ಬಿಡ್ರಿ, ಮಾತಾಡಿ ಕಂಪ್ಲೇಂಟು ವಾಪಸ್ ತೊಗೊಳಕ್ಕೆ ಹೇಳೋಣ ಪ್ಲೀಸ್. ಯಾಕಂದರೆ ನಾನು ಎಷ್ಟೊಂದು ಮನೆ ಕಟ್ಸಿನಲ್ಲ ಕೊಪ್ಪಳದಾಗ, ಆ ಮನೆ EMI ಕಟ್ಟಬೇಕು. ಎಲ್ಲನೂ ಎಷ್ಟೊಂದು ಬಂಗಾರ ಬೆಳ್ಳಿ ನನ್ನ ಹತ್ರ ಐತಲ್ಲ, ಅದಕ್ಕೆಲ್ಲ EMI ಕಟ್ಟಬೇಕು. ತಿಂಗಳ ನಂಗೆ ಏನಿಲ್ಲ ಅಂದ್ರೂ ಒಂದು 40,000ನಾದರೂ ಬೇಕೇ ಬೇಕು. ನನಗೆ ನಿಜವಾಗ್ಲೂ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಬನ್ನಿ, ಹೋಗೋಣ ಬನ್ನಿ ರಮೇಶ್, ನಿಮ್ಮ ತಾಯಿ ಮನೆಗೆ ಹೋಗೋಣ. ಅಲ್ಲೋಗಿ ಮಾತಾಡೋಣ, ಕೈ ಕಾಲಾದರೂ ಹಿಡ್ಕೊಂಡು ಅವಳ ಹತ್ರ ಮಾತಾಡೋಣ. ಯಾವುದಾದ್ರೂ ಏನಾದರೂ ಮಾಡೋಣ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಿಂದ. ನಿಜವಾಗ್ಲೂ ಬನ್ನಿ ರಮೇಶ್, ಹೋಗೋಣ. ನೀನೇನು ಒಬ್ಬೇಕೆ ಕಟ್ಟೋದಲ್ಲಮ್ಮ ಬಿಲ್ಲು, ನನಗೂ ಅದಾವ ರೆಸ್ಪಾನ್ಸಿಬಿಲಿಟೀಸು. ನಾನು ಕಟ್ಟಬೇಕು. ನಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದೈತಿ. ಏನು ಕಾರ್ ತೊಗೊಂಡಿನಲ್ಲ ಅದ್ರದ್ದು EMI, ಬೈಕ್ದು EMI. ಹಾಂ, ನನ್ನ ತಂದೆ ತಾಯಿ ನಮ್ಮ ಮನೆಗೆ ಇಲ್ದರಿಗೆ ಯಾರಿಗೂ ಕೊನೆಗೆ ನಿನಗೂ ಗೊತ್ತಿಲ್ದಂಗೆ ಆ ದರಿದ್ರ ಅನುಷಾಗೋಸ್ಕರ 3 ಸೈಡ್ ತೊಗೊಂಡು ನಾನು ಹೈಫೈ ಲೈಫು ಲೀಡ್ ಮಾಡ್ಬೇಕು ನಾನು ಅವಳ ಜೊತೆಗೆ ಅಂತೇಳಿ ಆ 3 ಸೈಡ್ ತೊಗೊಂಡಿರೋದು EMI ಕಟ್ಟಬೇಕು. ನಂದು ಏನಿಲ್ಲ ಅಂದ್ರೂ 50-60 ಸಾವಿರ ಹೋಗುತ್ತಮ್ಮ ನಂದು ತಿಂಗಳ. ಹಾಗಾಗಿ ನಮ್ಮ ಮನೆಗೆ ಬರೀ ಕೊಡ್ತಾ ಇದ್ದಿದ್ದು 10,000 5,000 ಅಷ್ಟ ಮನೆ ಖರ್ಚಿಗೆ. ಅದು ಹೆಂಗೋ ಮಾಡಿಕೊಂಡು ಅವಳಿಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡೀನಿ. ಇನ್ನೇನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಏನು ಹೋದ ತಕ್ಷಣ ಒಪ್ಕೊಂಡ್ಬಿಡ್ತಾರಂತ ಮಾಡಿಯಾ ನಮ್ಮವ್ವ ನಮ್ಮಪ್ಪ? ನೋಡ್ದಲ್ಲ, ಮೊನ್ನೆನೇ ಹೋಗಿದ್ದೆ ನಾನು. ಒಳಗೆ ಬಾ, ಮಕ್ಕಕ್ಕೆ ಉಗಿಯೋದಿರಲಿ, ಒಳಗೆ ಬಾ ಅಂತಲೂ ಕರೀಲಿಲ್ಲ. ಅಷ್ಟಕ್ಕೂ ನಮ್ಮವ್ವ ಕರೆದ್ಲು. ಅಷ್ಟು ಬಾಯಿ ತೆಗೆದು ಹೇಳಕತ್ತೀನಿ ಊಟ ಮಾಡಿಲ್ಲ ಅಂತ. ಊಟ ಮಾಡಿ ಬಾ ಅನ್ಲಿಲ್ಲ ನಮ್ಮವ್ವ ನಮ್ಮಪ್ಪ. ಇನ್ನು ನಮ್ಮ ಅಣ್ಣಂತರೂ ಚಪ್ಪಲಿ ಹೊಡೆದು ಹೊರಗಾಗ್ತಾನೆ ನನ್ನ. ನಾನಂತರೂ ಅವಳ ಮನೆಗಂಕರು ಹೋಗಲ್ಲ. ಅವಳಿಗೆ ಒಂದು 40 ಸರಿ ಹೇಳಿನಿ, ನೀನಂದ್ರೆ ಇಷ್ಟ ಇಲ್ಲ, ನೀನಂದ್ರೆ ಇಷ್ಟ ಇಲ್ಲ, ಹೋಗು ಹೋಗು ಅಂತೇಳಿ. ಈಗ ನಾ ಹೆಂಗೆ ಹೋಗಿಕ್ಕೆ ಈಗ ವಾಪಸ್ಸು ಬಾ, ನಂದು ತಪ್ಪಾಗಿತ್ತಿ, ನಿನ್ನ ಜೊತೆಗೆ ಸಂಸಾರ ಮಾಡ್ತೀನಿ ಅಂತ ಹೇಳ? ಅಲ್ಲ ಅಲ್ಲ ಅಲ್ಲ, ಅವಳ ಜೊತೆ ಸಂಸಾರ ಮಾಡ್ತೀನಿ ಹೇಳಿ ಅಂತ ಹೇಳ್ತಾ ಇಲ್ಲ ನಾನು. ಆಯಿತು, ಆಗಿದ್ದೇನೋ ಆಗೋಗೈತಿ. ಮರ್ತುಬಿಟ್ಟು ಒಂದು ಸ್ವಲ್ಪ ಕರುಣೆ ತೋರಿಸಿ ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಿ. ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಅವಳಿಗೆ ವಾಪಸ್ಸು. ನಾನು ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ಎಷ್ಟೊಂದು ಕಷ್ಟಪಟ್ಟೀನಿ, ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಏನೆಲ್ಲ ಮಾಡೀನಿ ನನಗೆ ಗೊತ್ತದು. ವಾಪಸ್ ನಾನೇ ಕೊಡೋದು, ನಿಮ್ಮನ್ನು ಬಿಟ್ಕೊಡ್ಲಿ? ಏನೇ ಆದರೂ ನಿಮ್ಮನ್ನೇನು ಬಿಟ್ಕೊಡಲ್ಲ ನಾನು. ಬನ್ನಿ, ನಾನೆಲ್ಲ ಮಾತಾಡ್ತೀನಿ ಅವಳಿಗೆ. ನಿಮ್ಗೆ ಅವಳು ಇಷ್ಟ ಇರಲಿಲ್ಲ ಅಲ್ರಿ, ಬಿಟ್ಬಿಡಿ. ಅವಳಾಗೆ ಹೋಗ್ಯಾಳೀಗ. ಅದ ದರಿದ್ರದವಳು ಸುಮ್ಮನೆ ಹೋಗಲಿಲ್ಲ, ಹಾಳಾದವಳು ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಟ್ಲು. ಅದು ಹೆಂಗಾಗೈತೆ ಗೊತ್ತಾ? ಎಷ್ಟೋ ವರ್ಷದ ಕನಸು ನಿಮ್ಮ ಜೊತೆಗೆ ನಾನು ಜೀವನ ಮಾಡಬೇಕು ಅನ್ನೋದು. ಅದು ನನಸಾದ್ರೂ ನಿಮ್ಮ ಜೊತೆ ಖುಷಿಯಾಗಿರೋಕ್ಕಾಗ್ತಿಲ್ಲ. ನಾನು ನಿಮ್ಮ ಹತ್ರ ಖುಷಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ. ಏನೇನೋ ಆಗ್ತಾ ಐತಿ ಜೀವನದೊಳಗೆ. ನೀ ಯಾವಾಗ ಬಂದೆ ಮುನಿ? ಆರಾಮದಿಯಾ? ಹ್ಞೂ ಪಾಪು, ಆರಾಮಂದೀನಿ. ಪಾಪು, ನನ್ನ ಸಸ್ಪೆಂಡ್ ಮಾಡಿಬಿಟ್ಟಾರೆ ಪಾಪು. ಇರಲಿ ಬಿಡು. ಸಸ್ಪೆಂಡ್ ಯಾಕೆ ಮಾಡ್ಯಾರ? ಅದು ನಿಮ್ಮ ಆಫೀಸ್ ಒಳಗೆ ಸಸ್ಪೆಂಡ್ ಮಾಡ್ಯಾರ? ನಿಂಗೆ ಯಾರು ಹೇಳಿದ್ರು? ನನ್ನೂ ಸಸ್ಪೆಂಡ್ ಮಾಡ್ಯಾರ ಪಾಪು, ಇವ್ರನ್ನೂ ಸಸ್ಪೆಂಡ್ ಮಾಡ್ಯಾರ. ಮನೆಗೆ 2 ನೋಟಿಸ್ ಬಂದವು. ನೀವು ನಿಮ್ಮ ಕೇಸೆಲ್ಲ ಬಗೆಹರಿಯವರೆಗೂ ಬರಬೇಡಿ ಆಫೀಸ್ಗೆ, ಸಸ್ಪೆಂಡ್ ಆಗಿರಿ ನೀವು ಅಂತೇಳಿ ನೋಟಿಸ್ ಬಂದವು ಪಾಪು. ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಪಾಪು. ಇವ್ರಿಗೆ ಹೇಳ್ದೆ ಹೋಗಿ ಆಕಿಗೆ ಹೋಗಿ ಹೇಳಿ ಕಂಪ್ಲೇಂಟ್ ವಾಪಸ್ ತೊಗೊಳಕ್ಕೆ ಹೇಳೋಣ ಅಂತ ಹೇಳಿ. ಇವ್ರು ಬರಲ್ಲ ಅಂತಿದ್ದಾರೆ ಪಾಪು. ನೀನೇನಾದರೂ ಮಾಡು ಪಾಪು, ನೀನೇನಾದರೂ ಮಾಡು. ಸರಿ, ನೀ ಸಮಾಧಾನ ಮಾಡ್ಕೊಪ್ಪ ಪ್ಲೀಸ್. ನೀ ಸಮಾಧಾನ ಮಾಡ್ಕೊಳ್ಳೆ. ಆಯಿತು, ಏನಾದ್ರು ಮಾಡೋಣ. ಈಗ ನೀನು ಅಳೋದು ನಿಲ್ಸಿದ್ರೆ ನಾನು ಏನಾದ್ರು ಮಾತಾಡ್ತೀನಮ್ಮ. ನೀ ಅಳ್ತಾನೆ ಇದ್ರೆ ಏನು ಮಾಡಲಿ ನಾನು? ಸರಿ, ಕೂತ್ಕೊ, ನೀಟಾಗಿ ಕಣ್ಣೊರ್ಸ್ಕೊ. ಏನಿದು ರಮೇಶ್ ಅವರೇ, ನಿಮ್ಮಿಬ್ಬರನ್ನು ಸಸ್ಪೆಂಡ್ ಮಾಡಿದಾರಾ? ನೀವೀಗ ಆಫೀಸಿಗೆ ಹೋಗೋಕ್ಕಾಗಲ್ವ ಹಾಗಾದ್ರೆ? ಇಲ್ಲ, ಅದು ನಮ್ಮದು ಮೇಲಿರೋ ಕಂಪ್ಲೇಂಟ್ ಎಲ್ಲ ಬಗೆಹರಿಯೋವರೆಗೂ ನಾವಿಬ್ಬರು ಆಫೀಸಿಗೆ ಹೋಗೋಕ್ಕಾಗಲ್ಲ. ಅಲ್ಲ, ನನಗೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕಂತೇಳಿ. ಮುನಿ, ಒಂದು ಕೆಲಸ ಮಾಡಿ, ರಮೇಶ್ ಅವರು ಹೆಂಡ್ತಿದಾರಲ್ಲ, ಅವ್ರ ಊರಿಗೆ ಹೋಗ್ಬಿಟ್ಟು ಒಂದಿಷ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದ್ಬಿಡಿ. ಈಗ ಏನು ಮಾಡಿ, ಒಂದಿಷ್ಟು ರೊಕ್ಕ ಕೊಡ್ತೀವಿ,
ನೀವು ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳಿಬಿಡಿ. ಅಲ್ವಾ ರಮೇಶ್ ಅವರೇ, ಆ ಥರ ಮಾಡ್ಬೋದಲ್ವಾ? ಹಾಂ ಹೌದಲ್ವ ರಮೇಶ್, ಅವಳಿಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ, ನೀನು ಕಂಪ್ಲೇಂಟ್ ಎಲ್ಲ ವಾಪಸ್ ತೊಗೊಂಡು ಆರಾಮಾಗಿ ಇರು ಅಂತ ಹೇಳ್ಬೋದು. ಅವಾಗ ನಾನು ನಿಮ್ಮನ್ನು ಅವಳಿಗೆ ಬಿಟ್ಕೊಡೋ ಪ್ರಶ್ನೆನೂ ಬರಲ್ಲ ಅಲ್ವಾ, ವಾಪಸ್ ಒಂದು ಕೆಲಸನೂ ಬರುತ್ತೆ. ಹಾಂ, ಅವಳು ಎಷ್ಟು ಲಕ್ಷ ಕೇಳಿದ್ರು ನಾನು ಕೊಡ್ತೀನಿ ರಮೇಶ್. ನಂದೇನೈತಲ್ಲ, ನಂದೇನೇನು ಬಂಗಾರ ಬೆಳ್ಳಿ ಎಲ್ಲ ಏನೈತಲ್ಲ ಅದನ್ನೆಲ್ಲ ಮಾರ್ಬಿಡ್ತೀನಿ ನಾನು. ಮಾರಿ ಅವಳು ಎಷ್ಟು ಲಕ್ಷ ಕೇಳಿದ್ರು ತಂದು ಕೊಡ್ತೀನಿ ನಾನು ಅವಳಿಗೆ. ಅವಳು ದುಡ್ಡು ಕೊಡ್ತೀನಿ ಅಂದ್ರೆ ಕಂಪ್ಲೇಂಟ್ ವಾಪಸ್ ತಗೋತಾಳನ್ನ ಡೌಟ್ ಮೋನಿ ನಂಗೆ. ನನಗೇನೋ ಈ ಐಡಿಯಾ ವರ್ಕ್ ಆಗಲ್ಲ ಅನ್ಸತ್ತೆ ನೋಡು. ಇಲ್ಲ ಇಲ್ಲ, ದುಡ್ಡಂದ್ರೆ ಯಾರು ಬೇಕಾದ್ರೂ ಬಾಯ್ ಬಿಡ್ತಾರ, ರೊಕ್ಕಕ್ಕೆ ಇದು ಸಕ್ಸಸ್ ಆಗುತ್ತಾ? ನೀವೊಂದು ಕೆಲಸ ಮಾಡಿ, ಮೊದಲು ಎದ್ದೋಗಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಇವಾಗ ಈಗಲೇ ಕಾರ್ ತೆಗೀರಿ, ನಾನು ನೀವು ಮೊದಲು ಅವಳು ಊರಿಗೆ ಹೋಗೋಣ. ಅವಳು ಎಷ್ಟು ಕೇಳಿದ್ರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು, ನೀವು 3 ಸೈಟ್ ಐತಂದ್ರಲ್ಲ, ಒಂದು ಕೆಲಸ ಮಾಡಿ, ಒಂದು ಸೈಟ್ ಮಾರ್ಬಿಡಿ ನೀವು. ನಾನು ನನ್ನ ಹತ್ರ ಇರೋ ಬಂಗಾರ ಬೆಳ್ಳಿ ಎಲ್ಲ ಮಾರ್ಬಿಡ್ತೀನಿ. ಮಾರಿ ಎಷ್ಟು ಲಕ್ಷ ಅಂದರೂ ಕೊಡೋಣ, ಅವಳೊಂದು 20 ಲಕ್ಷ ಅಂದರೂ ನಾನು ಕೊಡೋಕೆ ರೆಡಿ ಇದ್ದೀನಿ. ನಂದು ಒಂದು ಸ್ವಲ್ಪ ಸೇವಿಂಗ್ಸು ಐತಿ, ಅದು ಇದು ಎಲ್ಲ ತೊಗೊಂಡು ಬಂದು ಅವಳಿಗೆ ಕೊಡ್ತೀನಿ. ನಾನು ನೀವು ಚೆನ್ನಾಗಿರ್ಬೋದು ರಮೇಶ್, ಪ್ಲೀಸ್ ಒಪ್ಕೊಳ್ಳಿ, ಇದಕ್ಕೆ ಹೋಗೋಣ ಪ್ಲೀಸ್ ಪ್ಲೀಸ್. ಹಾಗೆ ಮಾಡ್ರಿ ರಮೇಶ್ ಅವರೇ, ಯಾಕಂದ್ರೆ ವಾಪಸ್ ನಿಮ್ಮ ಕೆಲಸ ಬೇಕಂದ್ರೆ ಈಗ ಬೇರೆ ದಾರಿ ಇಲ್ಲ. ಈಗ ನೀವು ಕೊನೆಗೆ ಲಾಯರ್ ಇಟ್ಟು ಕೇಸ್ ಆಡಿ ಇವತ್ತು ನಾಳೆ ಗೆದ್ದು ಬಿಡ್ತೀನಿ, ಅಥವಾ ಇವತ್ತು ನಾಳದಲ್ಲಿ ನಿಮ್ಮ ಕೇಸೆಲ್ಲ ಬಗೆಹರಿತಂದ್ರೆ ಸರಿ. ಹೇಳೋಕ್ಕಾಗಲ್ಲ, ಎಷ್ಟು ವರ್ಷ ಬೇಕಾದ್ರೂ ಆಗ್ಬೋದು, ಎಷ್ಟು ತಿಂಗಳಾಗ ಬೇಕಾದರೂ ಆಗ್ಬೋದು ನಿಮ್ಮ ಕೇಸು. ಅಲ್ಲಿವರೆಗೂ ನೀವು ಕೆಲಸ ಇಲ್ಲದೆ ಹಿಂಗೆ ಇದ್ದರೆ ಹೆಂಗೆ ಅಲ್ವಾ? ನನಗೂ ಏನೋ ಮೋನಿ ಹೇಳ್ತಾ ಇರೋದು ಇದೇ ಐಡಿಯಾನೇ ಒಳ್ಳೇದು ಅನ್ಸುತ್ತೆ. ನೋಡಿ ನಿಮ್ಮ ಇಷ್ಟ. ಇನ್ನು ಸರಿ ಆಯಿತು, ಈಗ ಬೇರೆ ದಾರಿಯರ ಏನೈತಿ, ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಆದ್ರೆ ಹೋಗೋಣ ಅವ್ರ ಊರಿಗೆ. ಮೊದಲು ಹೋಗಿ ನಾನು ಒಂದು ಸ್ವಲ್ಪ ಅವನ ಹತ್ರ ಅಪ್ಪನ ಹತ್ರ ಮಾತಾಡಿ ಬರ್ತೀನಿ. ಯಾಕಂದ್ರೆ ಮೊದಲ ಹೇಳಿದ್ರು ಅಪ್ಪಾಜಿ ನಂಗೆ ಮಾಡಬೇಡ ಅಂತೇಳಿ ಮಾಡಿದೆ. ಇಂಥ ಟೈಮ್ನೊಳಗೆ ಅವ್ರು ನಂಗೆ ಏನಾರು ಐಡಿಯಾ ಕೊಡ್ತಾರೆ. ನಾನು ಅವ್ರು ಮೀಟ್ ಆಗಿ ಬರ್ತೀನಿ, ನೀವು ರೆಡಿಯಾಗಿರಿ, ಹೋಗೋಣಂತೆ ಅವ್ರ ಊರಿಗೆ. ಅಪ್ಪ ಬಂದ್ರೆ ಅಪ್ಪನೂ ಕರ್ಕೊಂಡು ಹೋಗೋಣ, ಮಾತಾಡ್ತೀನಿ ನಾನೇ. ನೀವು ರೆಡಿ ಆಗ್ರಿ. ಇವ್ರನ್ನೂ ಕರ್ಕೊಂಬಿಡು, ನಿಮ್ಮ ಮಾವನ್ನು. ನಾನು ಬೇಡ, ಸ್ನಾನಾಗೇನೇನು ಮಾಡಲ್ಲ, ನಾನು ಅಪ್ಪ ಹತ್ರ ಹೋಗಿ ಬರ್ತೀನಿ ನಾನು. ನೀವೇನಾರು ಮಾಡಿ, 1 ನಿಮಿಷ ಇರು, ನಾನು ಹೋಗಿ ಬರ್ತೀನಿ.